ರಾಜ್ಯದಲ್ಲಿ ಕೋವಿಡ್ ಹೆಚ್ಚಳವಾದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಮಾಸ್ಕ್ ಧರಿಸಿ ಜನರ ಅಹವಾಲು ಸ್ವೀಕರಿಸಿದ್ದಾರೆ. ಮೈಸೂರಿನ ತಮ್ಮ ನಿವಾಸದ ಎದುರು ಸಿಎಂ ಜನತಾ ದರ್ಶನ ನಡೆಸಿದ್ದು, ಈ ವೇಳೆ ಮಾಸ್ಕ್ ಧರಿಸಿ ಬಂದಿದ್ದಾರೆ. ಜನರ ಬಳಿ ಖುದ್ದಾಗಿ ತೆರಳಿ ಅಹವಾಲು ಸ್ವೀಕರಿಸಿದ ಸಿಎಂ ಮಾಸ್ಕ್ ಧರಿಸಿಯೇ ಜನರೊಂದಿಗೆ ವ್ಯವಹರಿಸಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಸೋಂಕು ಆರ್ಭಟ ಬೆನ್ನಲ್ಲೇ ಸಿಎಂ ಮಾಸ್ಕ್ ಧರಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಸಂಖ್ಯೆ ಹೆಚ್ಚಳ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ದಿನೇಶ್ ಗುಂಡೂರಾವ್, ಕೊರೋನಾ ಬಗ್ಗೆ ಜನರು ಆತಂಕಗೊಳ್ಳೋದು ಬೇಡ, ಆದರೆ ಜಾಗೃತಿ ವಹಿಸಬೇಕು ಅಂತ ಹೇಳಿದರು. ಕೇರಳದಲ್ಲಿ ಹೆಚ್ಚು ಟೆಸ್ಟಿಂಗ್ ನಡೆಯುವ ಕಾರಣ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಿರುತ್ತೆ. ಕೋವಿಡ್ ಮಾನಿಟರ್ ಮಾಡಲು ಕೇಂದ್ರ ಸೂಚಿಸಿದೆ, ಆದರೆ ವಿಶೇಷ ಕ್ರಮಕ್ಕೆ ಕೇಂದ್ರ ಸರ್ಕಾರ ಈವರೆಗೆ ಸೂಚಿಸಿಲ್ಲ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಪ್ರವಾಸ, ದೈನಂದಿನ ಚಟುವಟಿಕೆಗೆ ಸದ್ಯಕ್ಕೆ ನಿಷೇಧ ಏನೂ ಇರೋದಿಲ್ಲ. ಪ್ರತಿ ವಾರ ತಾಂತ್ರಿಕ ಸಲಹಾ ಸಮಿತಿ ಸಭೆ ನಡೆಸುವಂತೆ ಸೂಚಿಸಿದ್ದೇವೆ. ಬಾಣಂತಿಯರು ಮಕ್ಕಳಿಗೆ ಮಾಸ್ಕ್ ಕಡ್ಡಾಯಗೊಳಿಸಿದ್ದು, ಅನುಮಾನ ಇರೋರು ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಬೇಕು ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ರು. ಧ್ಯಾನದಿಂದ ಮನುಷ್ಯನ ಮೆದುಳಿನ ಆರೋಗ್ಯ ಸುಧಾರಣೆ ಹಾಗೂ ಮೆದುಳಿನ ಆಯಸ್ಸು ವೃದ್ಧಿಯಾಗುವುದು ಸಂಶೋಧನೆಯಿಂದ ಸಾಬೀತಾಗಿದೆ ಅಂತ ಇಶಾ ಫೌಂಡೇಶನ್ ಹೇಳಿಕೊಂಡಿದೆ. ಇಶಾ ಫೌಂಡೇಶನ್ ಸಂಸ್ಥಾಪಕ ಸದ್ಗುರು ಜಗ್ಗಿ ವಾಸುದೇವ್ ನಡೆಸುವ 8 ದಿನಗಳ ಸಂಯಮ ಧ್ಯಾನ ಶಿಬಿರದಲ್ಲಿ ಪಾಲ್ಗೊಂಡ ಶಿಬಿರಾರ್ಥಿಗಳನ್ನು ಅಧ್ಯಯನಕ್ಕೆ ಒಳಪಡಿಸಿದಾಗ ಅವರ ವಯಸ್ಸಿಗೂ ಅವರ ಮೆದುಳಿನ ವಯಸ್ಸಿಗೂ ಸರಾಸರಿ 5.9 ವರ್ಷಗಳ ವ್ಯತ್ಯಾಸ ಕಂಡುಬಂದಿದೆ. ಧ್ಯಾನ ಮಾಡುವವರ ಮೆದುಳಿನ ವಯಸ್ಸು ಹಿಮ್ಮುಖವಾಗಿದೆ ಅಂತ ಸಂಶೋಧಕ ಡಾಕ್ಟರ್ ಸಾಕಿರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಹಾರ್ವರ್ಡ್ ಮೆಡಿಕಲ್ ಸ್ಕೂಲ್, ಯೂನಿವರ್ಸಿಟಿ ಆಫ್ ಸದರ್ನ್ ಕ್ಯಾಲಿಫೋರ್ನಿಯಾ ಮತ್ತು ಇಂಡಿಯಾ ಯೂನಿವರ್ಸಿಟಿಯ 30ಕ್ಕೂ ಹೆಚ್ಚು ಸಂಶೋಧಕರು ಸುಮಾರು 10,000 ಜನರನ್ನ ಈ ಸಂಶೋಧನೆಗೆ ಒಳಪಡಿಸಿದರು. ಸರ್ಕಾರದ ಸುಗ್ರೀವಾಜ್ಞೆ ಬಳಿಕವೂ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಮುಂದುವರೆದಿದೆ. ಕೇವಲ 1 ಕಂತಿನ ಹಣ ಕಟ್ಟದಿದ್ದಕ್ಕೆ ರಾತ್ರಿ ವೇಳೆ ಮನೆಗೆ ಬಂದು ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ನೀಡಿದ್ದಾರೆ. ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣದ ಬೋವಿ ಕಾಲೋನಿಯಲ್ಲಿ ಈ ಘಟನೆ ನಡೆದಿದೆ. ವೆಂಕಟೇಶ್ ಎಂಬವರು ಖಾಸಗಿ ಫೈನಾನ್ಸ್ನಿಂದ 35,000 ಸಾಲ ಪಡೆದಿದ್ರು. ಕೇವಲ 1 ಕಂತಿನ ಹಣ ಬಾಕಿ ಇದ್ದಿದ್ದಕ್ಕೆ ನಿನ್ನೆ ರಾತ್ರಿ ಮನೆಗೆ ಬಂದ ಫೈನಾನ್ಸ್ ಸಿಬ್ಬಂದಿ ಕಿರುಕುಳ ನೀಡಿದ್ದಾರೆ. ಮುಂದಿನ ತಿಂಗಳು ಹಣ ಕಟ್ಟೋದಾಗಿ ಹೇಳಿದ್ರು. ಹಣ ಕಟ್ಟುವ ತನಕ ಹೋಗೋದಿಲ್ಲ ಅಂತ ಕಿರಿಕಿರಿ ಮಾಡಿದ್ದಾರೆ. ಪೊಲೀಸರಿಗೆ ಕರೆ ಮಾಡೋದಾಗಿ ಹೇಳಿದ್ರು. ಕೇರ್ ಮಾಡಿದ ಸಿಬ್ಬಂದಿ ಸಾಲ ಕಟ್ಟುವಂತೆ ಟಾರ್ಚರ್ ನೀಡಿದ್ದು, ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಕ್ರಮಕ್ಕೆ ಸಾಲಗಾರ ವೆಂಕಟೇಶ್ ಒತ್ತಾಯಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.